Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅದರಲ್ಲಿರುವ ಎಲ್ಲ ಎಕ್ಸರ್ಸೈಸ್ ಗಳನ್ನ ಸಾಲ್ವ್ ಮಾಡೋಣ. ಈಗ ನಿಮಗೆ ತುಂಬಾನೇ ಈಸಿಯಾಗಿ ಸಿಂಪಲ್ ಮೆಥಡ್ ಇಂದ ನಾನು ಎಲ್ಲ ಎಕ್ಸರ್ಸೈಸ್ ಗಳನ್ನ ಹೇಳಿಕೊಡುತ್ತೇನೆ. ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ಎಕ್ಸರ್ಸೈಸ್ 3.1 ಕ್ವೆಶ್ಚನ್ ನಂಬರ್ 1 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. Form the pair of linear equations in the following problems and find their solution graphically. ಈಗ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು ಮತ್ತೆ ಅದರದ್ದು ಸೊಲ್ಯೂಷನ್ ಅನ್ನ ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾವೇ ಇಕ್ವೇಷನ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಈಗ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 10 students of the class 10th took part in the mathematics quiz. If the number of girls is 4 more than number of boys, find the number of boys and girls who took part in the quiz. ಅಂದ್ರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 10 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಕ್ಲಾಸ್ 10th ಇಂದ ಕ್ಲಾಸ್ 10th ಅಲ್ಲಿ 10 ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ನಂಬರ್ ಆಫ್ ಬಾಯ್ಸ್, ಅಂದ್ರೆ ಬಾಯ್ಸ್ ಕಿನ ನಂಬರ್ ಆಫ್ ಬಾಯ್ಸ್ ಕಿನ ನಂಬರ್ ಆಫ್ ಗರ್ಲ್ಸ್ 4 ಜನ ಹೆಚ್ಚಿಗಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಹೂ ಟುಕ್ ಪಾರ್ಟ್ ಇನ್ ದ ಕ್ವಿಜ್. ಅಂದ್ರೆ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಗರ್ಲ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ಬಾಯ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗಿದೆ. ನಾವು ಮೊದಲು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಈಗ ಈ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ 2 ವಿಷಯಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಎಕ್ಸ್ ಮತ್ತು ವೈ ಅಂತ ತಿಳಿದುಕೊಳ್ಳೋಣ. ಈಗ ನಾನು ಇಲ್ಲಿ ಲೆಟ್ ಮಾಡ್ಕೊಳ್ಳುತ್ತೇನೆ. ಲೆಟ್ ನಂಬರ್ ಆಫ್ ಬಾಯ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೆದುಕೊಳ್ಳೋಣ. ಅಂಡ್ ಲೆಟ್ ನಂಬರ್ ಆಫ್ ಗರ್ಲ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರೆದುಕೊಳ್ಳೋಣ. ಈಗ ನಂಬರ್ ಆಫ್ ಬಾಯ್ಸ್ ಮತ್ತು ನಂಬರ್ ಆಫ್ ಗರ್ಲ್ಸ್ ಕೂಡಿ ಟೋಟಲ್ ಎಷ್ಟು ಜನ ಇದ್ದಾರೆ? 10 ಮೆಂಬರ್ಸ್ ಇದ್ದಾರೆ. ನಾವು ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಮತ್ತೆ ಬಾಯ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಫೈಂಡ್ ಮಾಡ್ಕೋಬೇಕಾಗಿದೆ. ನಾನು ಈಗ ಕೇಸ್ 1 ಅಲ್ಲಿ ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋತಾ ಇದ್ದೀನಿ. ಈಗ ಟೋಟಲ್ ಎಷ್ಟು ಜನ ಇದ್ದಾರೆ? 10 ಮೆಂಬರ್ಸ್ ಇದ್ದಾರೆ. ಅದಕ್ಕೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಅಂತ ನಾನು ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳುತ್ತೇನೆ. ಈಗ ಕ್ಲಾಸ್ 10th ಇಂದ 10 ಸ್ಟೂಡೆಂಟ್ಸ್ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಇದು ಕೇಸ್ 1. ಕೇಸ್ 2 ಏನಂತ ತೆಗೆದುಕೊಳ್ಳೋಣ. ಈಗ ಎಕ್ಸ್ ಬಾಯ್ಸ್ ಅಂದ್ರೆ ಎಕ್ಸ್ ಮತ್ತೆ ಗರ್ಲ್ಸ್ ಅಂದ್ರೆ ವೈ. ಈಗ ಗರ್ಲ್ಸ್ ಬಾಯ್ಸ್ ಗಿನ 4 ಜನ ಹೆಚ್ಚಿಗಿದ್ದಾರೆ. ಅದಕ್ಕೆ ನಾನು ಇಲ್ಲಿ -4 ನ ಬರ್ಕೋತಾ ಇದ್ದೀನಿ. ಅಂದ್ರೆ ಈಗ ಎಕ್ಸ್ ಮತ್ತೆ ವೈ ಏನಾಯ್ತು? ಈಕ್ವಲ್ ಆಯ್ತು. ಅದಕ್ಕೆ ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡೋಣ. ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕಾದ್ರೆ ಈ ತರ ಬಾಕ್ಸ್ ಗಳನ್ನ ಹಾಕೋಬೇಕಾಗುತ್ತದೆ. ಇದನ್ನ ನಾನು ಎಕ್ಸ್ ಅಂತ ಬರೆದುಕೊಳ್ಳುತ್ತೇನೆ, ಇಲ್ಲಿ ವೈ ಅಂತ ಬರೆದುಕೊಳ್ಳುತ್ತೇನೆ. ಈಗ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಈಗ ನಾನು ಎಕ್ಸ್ ಪ್ಲೇಸ್ ಅಲ್ಲಿ 4 ನ ಬರ್ಕೋತಾ ಇದ್ದೀನಿ. y is equal to 10. ಈಗ x ಪ್ಲೇಸ್ ಅಲ್ಲಿ ನಾವು 4 ನ ಬರ್ಕೊಂಡಿದ್ದೇವೆ. y is equal to 10 minus 4. ಈಗ ಪ್ಲಸ್ 4 ಈ ಸೈಡ್ ಇದ್ದದ್ದು ಈ ಸೈಡ್ ಬಂದ್ರೆ -4 ಆಯ್ತು. y is equal to 6 ಬರುತ್ತದೆ. ಇಲ್ಲಿ ನಾವು y ಪ್ಲೇಸ್ ಅಲ್ಲಿ 6 ಅನ್ನ ಬರೆದುಕೊಳ್ಳೋಣ. ಈಗ ನಾವು x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಿದ್ದೇವೆ. ಇನ್ನೊಂದು ಪಾಯಿಂಟ್ ಅಲ್ಲಿ ನಾವು ಫೈಂಡ್ ಮಾಡ್ಕೋಬೇಕಾಗುತ್ತದೆ. x plus y is equal to 10. ಈ ಇಕ್ವೇಶನ್ ಅನ್ನ ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. ಈಗ ನಾನು x ಪ್ಲೇಸ್ ಅಲ್ಲಿ 5 ನ ತಗೋತಾ ಇದ್ದೀನಿ. ಈಗ y is equal to 10 minus 5 ಅಂತ ಆಗುತ್ತದೆ. ಇದು ಪ್ಲಸ್ 5 ಈ ಸೈಡ್ ಬಂದ್ರೆ -5 ಆಯ್ತು. is equal to y is equal to 5 ಬರುತ್ತದೆ. ಇದನ್ನ ನಾವು ಇಲ್ಲಿ ಬರೆದುಕೊಳ್ಳೋಣ. ಈಗ ನಮಗೆ x ಮತ್ತು y ವ್ಯಾಲ್ಯೂಗಳು ಸಿಕ್ಕಿದಾವೆ. 4,6 ಇದು 4,6 ಇದು 1 ಪಾಯಿಂಟ್ ಮತ್ತೆ 5,5. ಈಗ ಇದು x ಇದು y ಇದು x ಮತ್ತೆ ಇದು y. ಇದರ ಸಹಾಯದಿಂದಾನೇ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕಾಗುತ್ತದೆ. ಈಗ ಯು ಪಾಯಿಂಟ್ ಅನ್ನ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಈಗ x ಅಂದ್ರೆ ಏನಿದೆ? 4 ಇದೆ. x ಅಂದ್ರೆ 4 ಇಲ್ಲಿದೆ. ಇದು x ಆಕ್ಸಿಸ್ ಇದು y ಆಕ್ಸಿಸ್. ನಾವು x ಅದ್ದು ವ್ಯಾಲ್ಯೂಗಳನ್ನ ನಾವು x ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕಾಗುತ್ತದೆ. y ವ್ಯಾಲ್ಯೂಗಳನ್ನ ನಾವು y ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕಾಗುತ್ತದೆ. ಈ ರೈಟ್ ಸೈಡ್ ಅಲ್ಲಿ ಪಾಸಿಟಿವ್ ನಂಬರ್ಸ್ ಗಳಿದಾವೆ, ಲೆಫ್ಟ್ ಸೈಡ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಗಳಿದಾವೆ x ಆಕ್ಸಿಸ್ ಅಲ್ಲಿ. ಮತ್ತೆ y ಆಕ್ಸಿಸ್ ಅಲ್ಲಿ ಮೇಲ್ಗಡೆ ಪಾಸಿಟಿವ್ ನಂಬರ್ಸ್ ಗಳಿದಾವೆ ಮತ್ತೆ ಕೆಳಗಡೆ ನೆಗೆಟಿವ್ ನಂಬರ್ಸ್ ಗಳಿದಾವೆ. ಈಗ ನಾನು x ಅಂದ್ರೆ ಏನಿದೆ? 4 ಇದೆ. ಇಲ್ಲಿ x ನ ಇಲ್ಲಿ x 4 ಮತ್ತು 6 ಅಂತ ಬರೆದುಕೊಂಡಿದ್ದೇನೆ ಮತ್ತೆ 5,5 ಅಂತ ಬರೆದುಕೊಂಡಿದ್ದೇನೆ. ಈಗ x ಅದ್ ವ್ಯಾಲ್ಯೂ ಎಲ್ಲಿದೆ? ಈಗ x ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕು ನಾವು. 4 ಇಲ್ಲಿದೆ ಮತ್ತೆ y ಅಂದ್ರೆ 6 ಇಲ್ಲಿದೆ.
ಈಗ 4 ಇಲ್ಲಿಂದ ನಾವು ಮೇಲ್ಗಡೆ ಹೋದ್ರೆ ನಮಗೆ ಪಾಯಿಂಟ್ ಎಲ್ಲಿ ಸಿಗುತ್ತದೆ ಅಂದ್ರೆ ಈ ಕಡೆ ರೈಟ್ ಸೈಡ್ ಇಂದ ಇಲ್ಲಿ, ಮತ್ತೆ ಮೇಲಿಂದ ಕೆಳಗಿಂದ ಮೇಲ್ಗಡೆ ಈ ಪಾಯಿಂಟ್ ಇಲ್ಲಿ ನಮಗೆ ಸಿಗುತ್ತದೆ. ಮತ್ತೆ ಸೆಕೆಂಡ್ ಎಕ್ಸ್ ಎಲ್ಲಿದೆ ಅಂದ್ರೆ ಇದು ಎಕ್ಸ್ 5 ಇದೆ, ಇದು ಎಕ್ಸ್ ಆಕ್ಸಿಸ್ ಅಲ್ಲಿ 5 ಇಲ್ಲಿದೆ, ಮತ್ತೆ ವೈ ಆಕ್ಸಿಸ್ ಅಲ್ಲಿ 5 ಇಲ್ಲಿದೆ. ಈಗ ಇಲ್ಲಿಂದ ಮೇಲ್ಗಡೆ ಹೋದ್ರೆ ನಮ್ಗೆ ಇಲ್ಲಿಂದ ರೈಟ್ ಸೈಡ್ ಬಂದ್ರೆ ಕರೆಕ್ಟ್ ಆಗಿ ಇಲ್ಲಿ ನಮ್ಗೆ ಪಾಯಿಂಟ್ ಸಿಗುತ್ತದೆ. ಇಲ್ಲಿಂದ ನಾವು ಮೇಲ್ಗಡೆ ಹೋಗ್ಬೇಕು ಮತ್ತು ಈ ಸೈಡ್ ಇಂದ ನಾವು ರೈಟ್ ಇಲ್ಲಿ 5 ಇಂದ ನಾವು ಮೇಲ್ಗಡೆ ನೋಡ್ಬೇಕು, ಮತ್ತೆ ಈ 5 ಇಂದ ನಾವು ರೈಟ್ ಸೈಡ್ ಬಂದ್ರೆ ಪಾಯಿಂಟ್ ಇಲ್ಲಿ ಟಚ್ ಆಗುತ್ತದೆ. ಅದಕ್ಕೆ ನಾವು ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇವೆ. ಮತ್ತೆ ಇಲ್ಲಿ 4 ಮೇಲ್ಗಡೆ ಹೋದ್ರೆ ಇಲ್ಲಿ ಬರುತ್ತದೆ, ಮತ್ತೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಪಾಯಿಂಟ್ ಇಲ್ಲಿ ಬರುತ್ತದೆ. ಅದಕ್ಕೆ ಇವೆರಡು ಪಾಯಿಂಟ್ ನಮ್ಗೆ ಸಿಕ್ಕಿದಾವೆ. ನಾವು ಲೈನ್ ಗಳನ್ನ ಎಳೆದುಕೊಳ್ಳೋಣ. ಕರೆಕ್ಟ್ ಪಾಯಿಂಟ್ ಮೇಲೆ ಲೈನ್ ಗಳನ್ನ ಎಳ್ಕೋಬೇಕಾಗುತ್ತದೆ. ಇದು ಈ ಈಕ್ವೇಶನ್ ಪಾಯಿಂಟ್ ಗಳು, ಅದಕ್ಕೆ ಈ ಲೈನ್ ಈ ಈಕ್ವೇಶನ್ ಅದಕ್ಕೆ ಇಲ್ಲಿ ಈಕ್ವೇಶನ್ ಅನ್ನ ಬರೆದುಕೊಳ್ಳೋಣ. x ಪ್ಲಸ್ y ಇಸ್ ಈಕ್ವಲ್ ಟು 10. ಮತ್ತೆ ಈ ಪಾಯಿಂಟ್ ಏನಿದಾವಲ್ಲ ಇದು 4,6 ಮತ್ತೆ ಇದು 5,5. ಈಗ ಕೇಸ್ ನಂಬರ್ 2 ನ ನೋಡೋಣ. ಇಲ್ಲಿ ನಾವು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಕೋಬೇಕು. ಈ ತರ ಬಾಕ್ಸ್ ಗಳನ್ನ ಹಾಕೋಬೇಕಾಗುತ್ತದೆ. ಇಲ್ಲಿ x ಅಂತ ಬರೆದುಕೊಳ್ಳುತ್ತೇನೆ, ಇಲ್ಲಿ y ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ನಾನು ಇಕ್ವೇಶನ್ ಅನ್ನ ಬರೆದುಕೊಳ್ಳುತ್ತೇನೆ. x ಇಸ್ ಈಕ್ವಲ್ ಟು y ಮೈನಸ್ 4. ಈಗ ನಾನು y ಪ್ಲೇಸ್ ಅಲ್ಲಿ 6 ನ ಬರ್ಕೋತಾ ಇದ್ದೀನಿ. ಇಲ್ಲಿ ನಾನು 6 ಅನ್ನ ಬರೆದುಕೊಂಡ್ರೆ ಮೈನಸ್ 4 x ಇಸ್ ಈಕ್ವಲ್ ಟು 2 ಬರುತ್ತದೆ. ಇಲ್ಲಿ ಮೈನಸ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ x ಇಸ್ ಈಕ್ವಲ್ ಟು 2 ಬರುತ್ತದೆ. ಮತ್ತೆ ಈಗ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. y ಮೈನಸ್ 4. ಈಗ x ಇಸ್ ಈಕ್ವಲ್ ಟು ನಾನು ಇಲ್ಲಿ y ಪ್ಲೇಸ್ ಅಲ್ಲಿ 5 ನ ಬರ್ಕೋತಾ ಇದ್ದೀನಿ. ಇಲ್ಲಿ 5 ಬರ್ಕೊಂಡ್ರೆ ಮೈನಸ್ 4. ಈಗ 5 ಅಲ್ಲಿ 4 ಕಳೆದ್ರೆ x ಇಸ್ ಈಕ್ವಲ್ ಟು 1 ಬರುತ್ತದೆ. ಈಗ ಇಲ್ಲಿ ನಮಗೆ ಇದು 1 ನ ಇಲ್ಲಿ ಬರೆದುಕೊಳ್ಳೋಣ. ಈಗ 2,6 ಮತ್ತೆ 1,5 ಇದು x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿದ್ದೇವೆ. ಈಗ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋಣ. ಈ ವ್ಯಾಲ್ಯೂಗಳನ್ನ ಇಲ್ಲಿ ನೋಡೋಣ. 2 ಇಲ್ಲಿದೆ, x ಅಂದ್ರೆ ಇದು x ಮತ್ತೆ ಇದು y, ಇದು x ಮತ್ತೆ ಇದು y. ಇಲ್ಲಿ 2 ಇಲ್ಲಿದೆ, ಮತ್ತೆ 6 ಇಲ್ಲಿದೆ. 2 ಇಂದ ನಾವು ಮೇಲ್ಗಡೆ ಹೋದ್ರೆ ಮತ್ತೆ 6 ಇಂದ ನಾವು ಇಲ್ಲಿ ಬಂದ್ರೆ ಕರೆಕ್ಟ್ ಇಲ್ಲಿ ನಮಗೆ ಪಾಯಿಂಟ್ ಸಿಗುತ್ತದೆ. ಮತ್ತೆ ಇಲ್ಲಿ 1 x ಅಂದ್ರೆ ನಾವು x ಆಕ್ಸಿಸ್ ಅಲ್ಲಿ 1 ಅನ್ನ ನೋಡ್ಕೋಬೇಕು. 1 ಇಲ್ಲಿದೆ, ಮತ್ತೆ 5 ಇಲ್ಲಿದೆ. ನಾವು ಇಲ್ಲಿಂದ ಮೇಲ್ಗಡೆ ಹೋದ್ರೆ 5 ಇಂದ ಇಲ್ಲಿ ಬಂದ್ರೆ ಕರೆಕ್ಟ್ ಇದ್ರ ಸ್ಟ್ರೇಟ್ ಮತ್ತು ಇದ್ರ ಸ್ಟ್ರೇಟ್ ಇಲ್ಲಿ ನಮ್ಗೆ ಪಾಯಿಂಟ್ ಇಲ್ಲಿ ಸಿಗುತ್ತದೆ. ಈಗ ನಾವು ಈ ಪಾಯಿಂಟ್ 4 ಮತ್ತೆ 6 ಅನ್ನ ಕರೆಕ್ಟ್ ಇಲ್ಲಿ ಇದ್ರ ಸ್ಟ್ರೇಟ್ ಮತ್ತು ಇದ್ರ ಸ್ಟ್ರೇಟ್ ನೋಡ್ಕೋಬೇಕಾಗುತ್ತದೆ. ಮತ್ತೆ 5 ಇದ್ರ ಸ್ಟ್ರೇಟ್ ಮತ್ತು ಇದ್ರ ಸ್ಟ್ರೇಟ್ ನೋಡ್ಕೊಂಡಾಗ ಇದು 2 ಪಾಯಿಂಟ್ ಸಿಕ್ಕಿದಾವೆ. ನಾವು ಇದನ್ನ ಲೈನ್ ಎಳೆದಿದ್ದೇವೆ. ಇದೇ ತರ ಇಲ್ಲಿನೂ ಕೂಡ ಎಳಿಬೇಕಾಗುತ್ತದೆ. ಈಗ ನಮ್ಗೆ ಇಲ್ಲಿ ಪಾಯಿಂಟ್ ಏನು ಇಂಟರ್ಸೆಕ್ಟ್ ಆಗಿದೆಯಲ್ಲ ಇದು ಇಲ್ಲಿಂದ ಇದರ ಸ್ಟ್ರೇಟ್ ನೋಡಿದ್ರೆ ಮತ್ತೆ ಇಲ್ಲಿಂದ ಇದರ ಸ್ಟ್ರೇಟ್ ನೋಡಿದ್ರೆ ಇಲ್ಲಿ 3 ಬರುತ್ತದೆ, ಮತ್ತೆ ಇಲ್ಲಿ 7 ಬರುತ್ತದೆ. ಇದು x ಅಂದ್ರೆ ಏನಿದೆ 3, ಮತ್ತೆ y ಅಂದ್ರೆ ಇಲ್ಲಿ 7. ಇದರ ಸ್ಟ್ರೇಟ್ ನೋಡ್ಕೋಬೇಕು ಮತ್ತೆ ಇದರ ಸ್ಟ್ರೇಟ್ ನೋಡ್ಕೋಬೇಕು. ಹಾಗಾಗಿ ನಮಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ 3,7. ಮತ್ತೆ ಈ ಈಕ್ವೇಶನ್ ಕೂಡ ಇಲ್ಲಿ ಈ ಲೈನ್ ಈಕ್ವೇಶನ್ ಕೂಡ ಇಲ್ಲಿ ಬರೆದುಕೊಳ್ಳೋಣ. y ಮೈನಸ್ 4. ಈಗ ಇದು ಪಾಯಿಂಟ್ ಯಾವ್ದಿದೆ 1,5 ಮತ್ತೆ ಇದು 2,6. ಈಗ ನಮಗೆ ಸೊಲ್ಯೂಷನ್ 3,7 ಸಿಕ್ಕಿದೆ. ಇಲ್ಲಿ ಬರೆದುಕೊಳ್ಳೋಣ. ಸೊಲ್ಯೂಷನ್ ಇಸ್ ಈಕ್ವಲ್ ಟು 3,7. ಈಗ x ಇಸ್ ಈಕ್ವಲ್ ಟು 3 ಇದೆ, ಮತ್ತೆ y ಇಸ್ ಈಕ್ವಲ್ ಟು 7 ಇದೆ. ಈಗ ಇವೆರಡೂ ಕೂಡಿ 10 ಬಂದಿದೆ. ಈಗ ನಮ್ಗೆ ನಾವು ಮಾಡಿದ್ದು ಈ ವ್ಯಾಲ್ಯೂಗಳು ಏನ್ ಸಿಕ್ಕಿದಾವಲ್ಲ ಕರೆಕ್ಟ್ ಆಗಿ ನಮ್ ಮಾಡಿದ್ದೇವೆ. ಅದಕ್ಕೆ ಇವು ಟೋಟಲ್ ಮಾಡಿದ್ರೆ ಇದನ್ನ ಆಡ್ ಮಾಡಿದ್ರೆ 10 ಮೆಂಬರ್ಸ್ ಆಗುತ್ತಾರೆ. ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. x ಅಂದ್ರೆ ನಾವು ಏನ್ ಬರ್ದಿದ್ದೇವೆ ಇಲ್ಲಿ ಬಾಯ್ಸ್ ಅಂತ ಬರ್ದಿದ್ದೇವೆ, ಮತ್ತೆ y ಅಂದ್ರೆ ಏನಂತ ಬರ್ದಿದ್ದೇವೆ ಗರ್ಲ್ಸ್ ಅಂತ ಬರ್ದಿದ್ದೇವೆ. ಹಾಗಾದ್ರೆ ಇಲ್ಲಿ x 3 ಮತ್ತೆ ಗರ್ಲ್ಸ್ ಎಷ್ಟು ಜನ ಹೆಚ್ಚಿಗಿದ್ದಾರೆ ಅಂದ್ರೆ 4 ಮೆಂಬರ್ಸ್ ಹೆಚ್ಚಿಗಿದ್ದಾರೆ. ಅದಕ್ಕೆ y ಇಸ್ ಈಕ್ವಲ್ ಟು 7. ಈಗ 3 ಕಿನ 4 ಮೆಂಬರ್ಸ್ ಹೆಚ್ಚಿಗಾದ್ರೆ ಇಲ್ಲಿ 7 ಬರುತ್ತದೆ. ಹಾಗಾಗಿ ಇಲ್ಲಿ ನಾವು ಬರೆದುಕೊಳ್ಳೋಣ. therefore number of boys is equal to 3 ಮತ್ತೆ number of girls is equal to 7. ಇವಾಗ ಕರೆಕ್ಟ್ ಆಯ್ತಲ್ವಾ? ಈಗ
ಗರ್ಲ್ಸ್ ಎಷ್ಟು ಜನ ಹೆಚ್ಚಿಗಿದ್ದಾರೆ ಅಂದ್ರೆ 4 ಮೆಂಬರ್ಸ್ ಹೆಚ್ಚಿಗಿದ್ದಾರೆ. ಅದಕ್ಕೆ 3 ಮೆಂಬರ್ಸ್ ಬಾಯ್ಸ್ ಇದ್ದಾರೆ ಮತ್ತೆ 4 ಮೆಂಬರ್ಸ್ ಗರ್ಲ್ಸ್ ಇದ್ದಾರೆ. ಇವು ಎರಡು ಕೂಡಿ 10 ಆಯ್ತಲ್ವಾ. ಈಗ ನಾವು ಎಕ್ಸಾಕ್ಟ್ ಪಾಯಿಂಟ್ ಇಲ್ಲಿ ನಮಗೆ ಇಂಟರ್ಸೆಕ್ಟ್ ಆಗಿದ್ದು ಕರೆಕ್ಟ್ ಆಗಿ ಬಂದಿದೆ. ಇದೇ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಕೋಬೇಕಾಗುತ್ತದೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಗ್ರಾಫ್ ಪೇಪರ್ ತಗೊಂಡು ಗ್ರಾಫ್ ಅನ್ನ ಯಾವ ತರ ಪ್ಲಾಟ್ ಮಾಡಬೇಕು ಗ್ರಾಫ್ ಪೇಪರ್ ಅಲ್ಲಿ ಅಂತ ಹೇಳಿಕೊಟ್ಟಿದ್ದೇನೆ. ನೀವು ಆ ಕ್ಲಾಸ್ ಅನ್ನ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತದೆ. ಇದನ್ನ ನಾವು ಇದೇ ತರ ಸಾಲ್ವ್ ಮಾಡಬೇಕಾಗುತ್ತದೆ. ಈಗ ನಾವು ಎಕ್ಸರ್ಸೈಸ್ 3.1 ಕ್ವಶನ್ ನಂಬರ್ 1 ಅಲ್ಲಿ ಪಾರ್ಟ್ 2 ನ ಸಾಲ್ವ್ ಮಾಡೋಣ. ಪಾರ್ಟ್ 2 ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 5 ಪೆನ್ಸಿಲ್ ಅಂಡ್ 7 ಪೆನ್ಸ್ ಟುಗೆದರ್ ಕಾಸ್ಟ್ ₹50, ವೇರ್ ಆಸ್ 7 ಪೆನ್ಸಿಲ್ ಅಂಡ್ 5 ಪೆನ್ಸ್ ಟುಗೆದರ್ ಕಾಸ್ಟ್ ₹46. ಈಗ 5 ಪೆನ್ಸಿಲ್ ಮತ್ತು 7 ಪೆನ್ಸ್ ಕಾಸ್ಟ್ ಎಷ್ಟಿದೆ? ₹50 ಇದೆ. ಮತ್ತೆ 7 ಪೆನ್ಸಿಲ್ ಮತ್ತೆ 5 ಪೆನ್ಸ್ ಕಾಸ್ಟ್ ₹46 ಇದೆ. ಫೈಂಡ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಅಂಡ್ that of 1 ಪೆನ್. ಅಂದ್ರೆ 1 ಪೆನ್ಸಿಲ್ ಮತ್ತೆ 1 ಪೆನ್ ಕಾಸ್ಟ್ ಎಷ್ಟಿದೆ ಅಂತ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಪಾರ್ಟ್ 1 ಕ್ವಶನ್ ಏನ ಸಾಲ್ವ್ ಮಾಡಿದ್ವಲ್ಲ, ನಾವೇ ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು. ಅದೇ ತರ ಇಲ್ಲಿ ಕೂಡ ನಾವೇ ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು. ಇಲ್ಲಿ ನಮ್ಗೆ 2 ವಿಷಯಗಳನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಎಕ್ಸ್ ಮತ್ತು ವೈ ಅಂತ ಲೆಟ್ ಮಾಡ್ಕೋಬೇಕಾಗುತ್ತದೆ. ಈಗ 5 ಪೆನ್ಸಿಲ್ ಮತ್ತೆ 7 ಪೆನ್ಸ್ ಕೂಡಿ ₹50 ಇದೆ. ಮತ್ತೆ 7 ಪೆನ್ಸಿಲ್ ಕಾಸ್ಟ್ ಎಷ್ಟಿದೆ? ₹50 ಇದೆ. ಮತ್ತೆ 7 ಪೆನ್ಸಿಲ್ ಮತ್ತು 5 ಪೆನ್ಸ್ ಕಾಸ್ಟ್ ₹46 ಇದೆ. ಈಗ ನಮಗೆ 2 ವಿಷಯಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಎಕ್ಸ್ ಮತ್ತು ವೈ ವೇರಿಯಬಲ್ ಆಗಿ ನಾವು ತಗೋಬೇಕಾಗುತ್ತದೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಕಾಸ್ಟ್ ಆಫ್ 1 ಪೆನ್ಸಿಲ್. ಈಗ 1 ಪೆನ್ಸಿಲ್ ಕಾಸ್ಟ್ ಎಷ್ಟಿದೆ ಮತ್ತು 1 ಪೆನ್ ಕಾಸ್ಟ್ ಎಷ್ಟಿದೆ ಅಂತ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ 1 ಪೆನ್ಸಿಲ್ ಅಂದ್ರೆ RS X ಅಂತ ತೆಗೆದುಕೊಳ್ಳುತ್ತೇನೆ. ಅದೇ ರೀತಿ ಲೆಟ್ ಕಾಸ್ಟ್ ಆಫ್ 1 ಪೆನ್ ಇಸ್ ಈಕ್ವಲ್ ಟು RSY ಅಂತ ತೆಗೆದುಕೊಳ್ಳುತ್ತೇನೆ. ಈಗ 1 ಪೆನ್ಸಿಲ್ ಕಾಸ್ಟ್ 1 ಪೆನ್ಸಿಲ್ ಅಂದ್ರೆ ನಾನು RSX ಅಂತ ಬರೆದುಕೊಳ್ಳುತ್ತೇನೆ. ಮತ್ತೆ 1 ಪೆನ್ ಅಂದ್ರೆ ಇಸ್ ಈಕ್ವಲ್ ಟು RSY ಅಂತ ಬರೆದುಕೊಳ್ಳುತ್ತೇನೆ. ಈಗ ಕೇಸ್ 1 ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಇದು ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ನಾವು ಇಲ್ಲಿ ಕ್ವಶನ್ ಮೂಲಕ ನಾವು ಇಕ್ವೇಶನ್ ಅನ್ನ ನಾವೇ ಫಾರ್ಮ್ ಮಾಡಿ ಬರಿಬೇಕಾಗುತ್ತದೆ. ಇಲ್ಲಿ ಕೇಸ್ 1 ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ 5 ಪೆನ್ಸಿಲ್ ಅಂತ ಇದೆ. ನಾನು 1 ಪೆನ್ಸಿಲ್ ಅಂದ್ರೆ ಎಕ್ಸ್ ಅಂತ ಬರೆದಿದ್ದೇನೆ. ಇಲ್ಲಿ 5 ಪೆನ್ಸಿಲ್ಸ್ ಅಂತ ಇದೆಯಲ್ಲ, 5 ಮತ್ತೆ 1 ಪೆನ್ಸಿಲ್ ಅಂದ್ರೆ ಎಕ್ಸ್ ಅಂತ ಬರೆದುಕೊಂಡಿದ್ದೀನಲ್ವಾ, ಅದಕ್ಕೆ 5x ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ಮತ್ತೆ 7 ಪೆನ್ಸ್ ಅಂದ್ರೆ 1 ಪೆನ್ ಅಂದ್ರೆ ನಾನು y ಅಂತ ಬರೆದುಕೊಂಡಿದ್ದೇನೆ. ಮತ್ತೆ 7 ಪೆನ್ಸ್ ಅಂತ ಇದೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ 7y ಅಂತ ಬರೆದುಕೊಳ್ಳುತ್ತೇನೆ. ಮತ್ತೆ 5 ಪೆನ್ಸಿಲ್ ಮತ್ತು 7 ಪೆನ್ಸ್ 5 ಪೆನ್ಸಿಲ್ ಮತ್ತು 7 ಪೆನ್ಸಿಲ್ ಕೂಡಿ ಅದ್ರ ಕಾಸ್ಟ್ ಎಷ್ಟಿದೆ? ₹50. ಅಂದ್ರೆ ನಾನು ಇಲ್ಲಿ 50 ಅಂತ ಬರೆದುಕೊಳ್ಳುತ್ತೇನೆ. ಇದು ಇಕ್ವೇಶನ್ ನಂಬರ್ 1. ಈಗ ಇದು ಕೇಸ್ 1. ಇದು ಇಲ್ಲಿ ಕೇಸ್ ನಂಬರ್ 2 ನ ಬರೆದುಕೊಳ್ಳೋಣ. ಇಲ್ಲಿ ನಾನು ಇನ್ನೊಂದು ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ 7 ಪೆನ್ಸಿಲ್, ಅದೇ ರೀತಿ 7 ಪೆನ್ಸಿಲ್ ಮತ್ತು 5 ಪೆನ್ಸ್ ಕೂಡಿ ಅದರ ಕಾಸ್ಟ್ ಎಷ್ಟಿದೆ? ₹46. ಇದನ್ನ ನಾನು 7 ಪೆನ್ಸಿಲ್ ಅಂತ ಇದೆ ಅಲ್ವಾ, ಪೆನ್ಸಿಲ್ ಅಂದ್ರೆ ನಾನು ಏನ್ ಬರೆದುಕೊಂಡಿದ್ದೇನೆ? ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. 1 ಪೆನ್ಸಿಲ್ ಅಂದ್ರೆ ಅದಕ್ಕೆ 1 ಪೆನ್ಸಿಲ್ ಅಂದ್ರೆ ಎಕ್ಸ್ ಇದೆ ಅಲ್ವಾ, ಮತ್ತೆ 7 ಪೆನ್ಸಿಲ್ಸ್ ಅಂದ್ರೆ ಅದಕ್ಕೆ ನಾನು 7x ಅಂತ ಬರೆದುಕೊಳ್ಳುತ್ತೇನೆ. ಪ್ಲಸ್ ಇಲ್ಲಿ 5 ಪೆನ್ಸ್, ನಾ 1 ಪೆನ್ ಅಂದ್ರೆ y ಅಂತ ಬರೆದುಕೊಂಡಿದ್ದೇನಲ್ವಾ, ಅದಕ್ಕೆ 5y is equal to 46 ಅಂತ ಬರೆದುಕೊಳ್ಳುತ್ತೇನೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಕೇಸ್ 1 ಅಂದ್ರೆ ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕಾಗಿದೆ. ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಈ ತರ ಬಾಕ್ಸ್ ಗಳನ್ನ ಹಾಕೊಂಡು ಇಲ್ಲಿ ಎಕ್ಸ್ ಅಂತ ಬರೆದುಕೊಳ್ಳುತ್ತೇನೆ ಮತ್ತೆ y ಅಂತ ಬರೆದುಕೊಳ್ಳುತ್ತೇನೆ. ಈಗ ಈ ಇಕ್ವೇಶನ್ ನಂಬರ್ 1 ಏನಿದೆಯಲ್ಲ ಅದನ್ನೇ ನಾನು ಇಲ್ಲಿ ಬರೆದುಕೊಳ್ಳುತ್ತೇನೆ. 5x 7y is equal to 50. ಈಗ ಇದನ್ನ ನಾನು ಸಿಂಪ್ಲಿಫೈ ಮಾಡಿಕೊಳ್ಳುತ್ತೇನೆ. 5x is equal to 50 minus 7y. ಈಗ ಇದನ್ನ ಈ ತರ 5x ನಾವು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಮಾಡ್ಕೊಂಡ್ರೆ ನಮಗೆ x ಮತ್ತು y ವ್ಯಾಲ್ಯೂಗಳನ್ನ ನಾವು ಈಸಿಯಾಗಿ ಫೈಂಡ್ ಮಾಡಬಹುದು. ಅದಕ್ಕೆ ನಾನು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಮಾಡ್ಕೋತೀನಿ. ಈಗ ನಾನು ಇದು 5x ಮತ್ತೆ ಇದು 50, ಇದು +7, ಈ ಸೈಡ್ ಬಂದ್ರೆ -7 ಆಗುತ್ತದೆ.
ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್ 7y ಡಿವೈಡೆಡ್ ಬೈ 5 ಅಂತ ಬರೆದುಕೊಳ್ಳುತ್ತೇನೆ. ಈಗ ಈ ಫಾರ್ಮ್ ಅಲ್ಲಿ ನಾನು ಈ ಎಕ್ಸ್ ಅನ್ನ ಸಪರೇಟ್ ಆಗಿ, ಈ ವೇರಿಯೇಬಲ್ ಅನ್ನ ಸಪರೇಟ್ ಆಗಿ ಬರೆದುಕೊಂಡಿದ್ದೇನೆ. ನಾವು ಈ ತರ ಬರ್ಕೊಂಡ್ರೆ ನಾವು ವ್ಯಾಲ್ಯೂಗಳನ್ನ ಈಸಿಯಾಗಿ ಫೈಂಡ್ ಮಾಡಬಹುದು. ಅದಕ್ಕೆ ಇಲ್ಲಿ ನಾನು ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್, ನಾನು y ಪ್ಲೇಸ್ ಅಲ್ಲಿ 5 ನ ಬರ್ಕೋತಾ ಇದ್ದೀನಿ. 7 ಇಂಟು ಬ್ರಾಕೆಟ್ 5 ಡಿವೈಡೆಡ್ ಬೈ 5. ಈಗ ನಾವು ಈಸಿಯಾಗಿ ನಾವೇ ಥಿಂಕ್ ಮಾಡಿ ಈ ನಂಬರ್ಸ್ ಗಳನ್ನ ಬರ್ಕೋಬೇಕಾಗುತ್ತದೆ. ಯಾಕಂದ್ರೆ 5 ಇಂದ ಈಸಿಯಾಗಿ ಡಿವೈಡ್ ಆಗಬೇಕು. ಆ ತರ ನಂಬರ್ಸ್ ಗಳನ್ನ ನಾವು ಇಲ್ಲಿ ಬರ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್, ಇದನ್ನ 7 5 ಎಷ್ಟಾಗುತ್ತದೆ ಮಲ್ಟಿಪ್ಲೈ ಮಾಡಿದ್ರೆ 35 ಆಗುತ್ತದೆ ಡಿವೈಡೆಡ್ ಬೈ 5. ಈಗ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ 50 ಮೈನಸ್ 35 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 15 ಬರುತ್ತದೆ ಡಿವೈಡೆಡ್ ಬೈ 5. ಈಗ ಇದು 5 ಇಂದ 15 ಈಸಿಯಾಗಿ ಡಿವೈಡ್ ಆಗುತ್ತದೆ. ಆ ತರ ನಾವು ನಂಬರ್ಸ್ ಗಳನ್ನ ಇಲ್ಲಿ ಬರ್ಕೋಬೇಕಾಗುತ್ತದೆ. 5 1 5 3 ಅಂದ್ರೆ ನಮಗೆ ಎಕ್ಸ್ ಅಂದ್ರೆ ಏನ್ ಸಿಕ್ಕಿತ್ತು, ವ್ಯಾಲ್ಯೂ ಏನ್ ಸಿಕ್ಕಿದೆ 3 ಬಂದಿದೆ. ಇದನ್ನೇ ನಾವು ಈ ಪ್ಲೇಸ್ ಅಲ್ಲಿ ಬರ್ಕೋಬೇಕಾಗುತ್ತದೆ. ಈಗ ಈ ಇಕ್ವೇಶನ್ ನಾವೇನ್ ಇದು ಸಿಂಪ್ಲಿಫೈ ಮಾಡ್ಕೊಂಡು ಬರ್ದಿದ್ವಲ್ಲ, ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಯಾಕಂದ್ರೆ ಇನ್ನೊಂದು ವ್ಯಾಲ್ಯೂನ ನಾವು ಫೈಂಡ್ ಮಾಡ್ಬೇಕಲ್ಲ, ಎಕ್ಸ್ ಮತ್ತು y ನ. ಅದಕ್ಕೆ ಇಲ್ಲಿ ಬರೆದುಕೊಳ್ಳೋಣ ಡಿವೈಡೆಡ್ ಬೈ 5. ಈಗ ಎಕ್ಸ್ ಇಸ್ ಈಕ್ವಲ್ ಟು 50 ಮೈನಸ್, ನಾನು ಇಲ್ಲಿ y ಪ್ಲೇಸ್ ಅಲ್ಲಿ 0 ನ ಬರ್ಕೋತಾ ಇದ್ದೀನಿ. ಯಾಕಂದ್ರೆ 5 ಇಂದ 50 ಈಸಿಯಾಗಿ ಡಿವೈಡ್ ಆಗುತ್ತದೆ. ಅದಕ್ಕೆ ನಾವು ಇದನ್ನ ಹೇಗಾದ್ರೂ ಮಾಡಿ 0 ಮಾಡ್ಕೋಬೇಕಂದ್ರೆ ನಾವು y ಪ್ಲೇಸ್ ಅಲ್ಲಿ 0 ನ ಬರ್ಕೋಬೇಕು. y ಇಂಟು ಬ್ರಾಕೆಟ್ 0 ಇಲ್ಲಿ ಡಿವೈಡೆಡ್ ಬೈ 5. ಎಕ್ಸ್ ಇಸ್ ಈಕ್ವಲ್ ಟು 50. ಇದು 7 ಯಾವುದೇ ಸಂಖ್ಯೆ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕಂಪ್ಲೀಟ್ ಆಗಿ 0 ಆಗುತ್ತದೆ. ಇದು ಕಂಪ್ಲೀಟ್ ಆಗಿ 0 ಆಯಿತು ಡಿವೈಡೆಡ್ ಬೈ 5. ಎಕ್ಸ್ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 5. ಈಗ 5 ಇಂದ 50 ಈಸಿಯಾಗಿ ಡಿವೈಡ್ ಆಗುತ್ತದೆ. 5 1 5 10. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ನಮಗೆ ಸಿಕ್ಕಿದೆ 10 ಸಿಕ್ಕಿದೆ. ಈಗ 10 ಅನ್ನ ನಾವು ಬಾಕ್ಸ್ ಅಲ್ಲಿ ಬರೆದುಕೊಳ್ಬೇಕು. ನಾವು ಇಲ್ಲಿ ಬಾಕ್ಸ್ ಅನ್ನ 10 ಅನ್ನ ಇಲ್ಲಿ ಬರ್ಕೋಬೇಕು. ಈಗ ಈ 10 ಅನ್ನ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಬರೆದಿದ್ದೇವೆ. ನಮಗೆ 2 ಪಾಯಿಂಟ್ಗಳು ಸಿಕ್ಕಿದಾವೆ. ಅದನ್ನೇ ನಾವು ಎಕ್ಸ್ ಮತ್ತು y ವ್ಯಾಲ್ಯೂಗಳನ್ನ ಇಲ್ಲಿ ಬರೆದುಕೊಳ್ಳೋಣ. 3, 5 ಮತ್ತೆ ಇನ್ನೊಂದು 10, 0. ಇದನ್ನೇ ನಾವು ಈ ಗ್ರಾಫ್ ಅಲ್ಲಿ ಈ ವ್ಯಾಲ್ಯೂಗಳನ್ನ ನೋಡಿ ಗೆರೆಗಳನ್ನ ಎಳೆಯೋಣ, ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಈಗ ಈ ವ್ಯಾಲ್ಯೂನ ನೋಡೋಣ. ಇಲ್ಲಿ 3 ಇದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಇದು 3 ಅಂದ್ರೆ ಎಕ್ಸ್ ಮತ್ತೆ 5 ಅಂದ್ರೆ y. ಇಲ್ಲಿ 10 ಅಂದ್ರೆ ಎಕ್ಸ್ ಮತ್ತೆ 0 ಅಂದ್ರೆ y. ಇಲ್ಲಿ ನಾವು ಇದು ಎಕ್ಸ್ ಆಕ್ಸಿಸ್ ಮತ್ತೆ ಇದು y ಆಕ್ಸಿಸ್. ಮೇಲ್ಗಡೆ y ಆಕ್ಸಿಸ್ ಅಲ್ಲಿ ಪಾಸಿಟಿವ್ ನಂಬರ್ ಗಳಿರುತ್ತವೆ, ಕೆಳಗಡೆ ನೆಗೆಟಿವ್ ನಂಬರ್ ಗಳಿರುತ್ತವೆ. ಇದು ರೈಟ್ ಸೈಡ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಸಿಟಿವ್ ನಂಬರ್ ಗಳಿರುತ್ತವೆ, ಲೆಫ್ಟ್ ಸೈಡ್ ಅಲ್ಲಿ ನೆಗೆಟಿವ್ ನಂಬರ್ ಗಳಿರುತ್ತವೆ. ಈಗ 3 ಪಾಸಿಟಿವ್ ನಂಬರ್ ಇದೆ, ಮತ್ತೆ ಅದು ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕಾಗುತ್ತದೆ. 3 ಇಲ್ಲಿ ಇದೆ, ಇದು ಸ್ಟ್ರೇಟ್ ಇಲ್ಲಿ 5 ನ ನೋಡ್ಕೋಬೇಕು ನಾವು. ಇಲ್ಲಿ y ಆಕ್ಸಿಸ್ ಅಲ್ಲಿ 5 ಇಲ್ಲಿದೆ, ಇದು ಎಕ್ಸ್ ಆಕ್ಸಿಸ್ ಅಲ್ಲಿ 3 ಇಲ್ಲಿದೆ, ಮತ್ತೆ 5 y ನ ನೋಡ್ಕೋಬೇಕಂದ್ರೆ y ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕು. ಈಗ 3 ಇಲ್ಲಿಂದ ಮೇಲ್ಗಡೆ ಸ್ಟ್ರೇಟ್ ಆಗಿ 5 ಸ್ಟ್ರೇಟ್ ಆಗಿ ಇಲ್ಲಿ ನೋಡ್ಕೋಬೇಕು. ಮತ್ತೆ ಇಲ್ಲಿ 5 ಇಂದ ಸ್ಟ್ರೇಟ್ ಆಗಿ 3 ಸ್ಟ್ರೇಟ್ ಆಗಿ ನೋಡ್ಕೋಬೇಕು. ಇಲ್ಲಿಂದ ಸ್ಟ್ರೇಟ್ ಆಗಿ ನೋಡಿ ಈ ಪಾಯಿಂಟ್ ಅನ್ನ ನಾವು ಈ ತರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 10 ಎಕ್ಸ್ ಅಂದ್ರೆ ಏನಿದೆ 10 ಇಲ್ಲಿದೆ, ಮತ್ತೆ y ಇಲ್ಲಿದೆ. ಇದೇ ಸ್ಟ್ರೇಟ್ ಅಂದ್ರೆ ಎದುರು ಬರುತ್ತದೆ. ಅದಕ್ಕೆ ಇಲ್ಲಿ 10 ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ, ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ. ಇದನ್ನೇ ನಾವು ಗೆರೆಯನ್ನ ಎಳೆದುಕೊಳ್ಳೋಣ. ಕರೆಕ್ಟ್ ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ನಾವು ಗೆರೆಗಳನ್ನ ಎಳ್ಕೋಬೇಕಾಗುತ್ತದೆ. ನೀವು ಪೆನ್ಸಿಲ್ ಅನ್ನ ಶಾರ್ಪ್ ಮಾಡಿಕೊಂಡು ಕರೆಕ್ಟ್ ಆಗಿ ಗೆರೆಗಳನ್ನ ಎಳೆದ್ರೆ ನಿಮಗೆ ವ್ಯಾಲ್ಯೂ ಸೊಲ್ಯೂಷನ್ ಏನಿದೆ ಅಲ್ಲ ಕರೆಕ್ಟ್ ಆಗಿ ಸಿಗುತ್ತದೆ. ಈಗ ನೆಕ್ಸ್ಟ್ ನಾವು ಕೇಸ್ ನಂಬರ್ 2 ಎಕ್ಸ್ ಮತ್ತು y ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡೋಣ. ಈಗ ಎಕ್ಸ್ ಮತ್ತು y ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ನಾವು ಈ ತರ ಬಾಕ್ಸ್ ಗಳನ್ನ ಹಾಕೋಬೇಕು ಅಂತ ಹೇಳಿದ್ದೇನೆ. ಈ ತರ ಬಾಕ್ಸ್ ಗಳನ್ನ ಹಾಕೊಂಡು ಇಲ್ಲಿ ಎಕ್ಸ್ ಅಂತ ಬರ್ಕೋಬೇಕು, ಇಲ್ಲಿ y ಅಂತ ಬರ್ಕೋಬೇಕು. ಈಗ ನಾ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳುತ್ತೇನೆ. 7x plus 5y is equal to 46. ಇಲ್ಲಿ ನಾನು y ಪ್ಲೇಸ್ ಅಲ್ಲಿ -2 ನ ಬರ್ಕೋತಾ ಇದ್ದೀನಿ. ಈಗ ನಾವು 7 ಇಂದ ಈಸಿಯಾಗಿ ಡಿವೈಡ್ ಆಗಬೇಕು, ಆ ತರ ನಂಬರ್ಸ್ ಗಳನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ಇಲ್ಲಿ ಇಂಟು ಬ್ರಾಕೆಟ್ ಅಲ್ಲಿ ನಾನು -2 ನ ಬರ್ಕೋತಾ ಇದ್ದೀನಿ. y ಪ್ಲೇಸ್ ಅಲ್ಲಿ -2 ನ ಬರ್ಕೊಂಡೆ. ಇವಾಗ ಇಲ್ಲಿ 46. ಈಗ 7x ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಸೈನ್ ಇದೆ, ಇದು ಪ್ಲಸ್ ಸೈನ್ ಇದೆ. ಇದನ್ನ ಪ್ಲಸ್ ಮೈನಸ್ 5 2 10 ಇಸ್ ಈಕ್ವಲ್ ಟು ಇಲ್ಲಿ 46 ಇಲ್ಲಿ ಬರಿಬೇಕು. ಮತ್ತೆ ನೆಕ್ಸ್ಟ್ 7x ಇಸ್ ಈಕ್ವಲ್ ಟು
46 ಇದು 46 ಇನ್ನು -10 ಇದ್ದದ್ದು ಈ ಸೈಡ್ ಬಂದು +10 ಆಗುತ್ತದೆ. ಈಗ 7x ಇದು 46 + 10 ಅನ್ನ ಆಡ್ ಮಾಡಿದ್ರೆ 56 ಆಗುತ್ತದೆ. ಈಗ 56 7 ಇಂದ ಈಸಿಯಾಗಿ ಡಿವೈಡ್ ಆಗುತ್ತದೆ. ಈಗ 56 / 7 ಅಂತ ಬರೆದುಕೊಳ್ಳೋಣ. ಈಗ ಮಲ್ಟಿಪ್ಲೈ ಅಲ್ಲಿ ಇದ್ರೆ ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. 7 1 7 8 ಅದನ್ನೇ ಈಗ ನಮ್ಗೆ x ವ್ಯಾಲ್ಯೂ ಏನ್ ಸಿಕ್ಕಿದೆ, x = 8 ಸಿಕ್ಕಿದೆ. ಈ ವ್ಯಾಲ್ಯೂನ ನಾವು ಈ ಪ್ಲೇಸ್ ಅಲ್ಲಿ ಬರ್ಕೋಬೇಕಾಗುತ್ತದೆ. ಈಗ ಮತ್ತೆ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. 7x + 5y = 46. ಮತ್ತೆ ನಾವು ಈ ವ್ಯಾಲ್ಯೂಗಳನ್ನ ಫೈಂಡ್ ಮಾಡ್ಬೇಕಲ್ಲ, ಅದಕ್ಕೆ ಈಗ 7x ಪ್ಲಸ್ ಈಗ ನಾನು y ಪ್ಲೇಸ್ ಅಲ್ಲಿ ನಾನು 5 ನ ಬರ್ಕೋತೀನಿ. ಯಾಕಂದ್ರೆ 7 ಇಂದ ನಮಗೆ ಡಿವೈಡ್ ಆಗ್ಬೇಕಲ್ಲ, ಆ ತರ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ಇಲ್ಲಿ ನಾನು 5 ನ ಬರ್ಕೋತಾ ಇದ್ದೀನಿ. ಇಂಟು ಬ್ರಾಕೆಟ್ ಅಲ್ಲಿ ನಾನು 5 ನ ಬರ್ದೆ. ಈಗ 46 7x ಪ್ಲಸ್ ಇದು 5 5 25 = 46. ಈಗ 7x = 46. ಇದು +25 ಏನಿದೆ ಅಲ್ಲ, ಈ ಸೈಡ್ ಬಂದ್ರೆ -25 ಆಗುತ್ತದೆ. ಈಗ 7x = ಇದು 46 ಅಲ್ಲಿ 25 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 21 ಬರುತ್ತದೆ. x = 21 / 7 ಆಗುತ್ತದೆ. ಇದು ಮಲ್ಟಿಪ್ಲೈ ಆಗಿದೆ, ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬಂದಿದೆ. ಈಗ x = 7 1 7 3 x = ನಮಗೆ ಇಲ್ಲಿ 3 ಬರುತ್ತದೆ. ಈಗ ನಮಗೆ ಎರಡು ವ್ಯಾಲ್ಯೂಗಳು ಸಿಕ್ಕಿದೆ. ಇಲ್ಲಿ 3 ಬರೆಯೋಣ. 8 x ಅಂದ್ರೆ 8 ಬರೆಯೋಣ, y ಅಂದ್ರೆ -2. ಮತ್ತೆ ಇಲ್ಲಿ x ಅಂದ್ರೆ 3 ಮತ್ತೆ y ಅಂದ್ರೆ 5. ಈ ತರ ನಾವು ಬರ್ಕೋಬೇಕಾಗುತ್ತದೆ. 8 ಅಂದ್ರೆ x ಮತ್ತೆ -2 ಅಂದ್ರೆ y. ಇಲ್ಲಿ x ಇಲ್ಲಿ y. ಈ ಪಾಯಿಂಟ್ ಗಳನ್ನ ನಾವು ಈ ವ್ಯಾಲ್ಯೂಗಳನ್ನ ಈ ಗ್ರಾಫ್ ಅಲ್ಲಿ ನಾವು ನೋಡ್ಕೋಬೇಕಾಗುತ್ತದೆ ಮತ್ತೆ ಲೈನ್ ಅನ್ನ ಎಳಿಬೇಕಾಗುತ್ತದೆ. ಈಗ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. 8 x ಆಕ್ಸಿಸ್ ಅಲ್ಲಿ ನೋಡ್ಕೋಬೇಕು, 8 ಇಲ್ಲಿದೆ. ಮತ್ತೆ -2 y ಆಕ್ಸಿಸ್ ಅಲ್ಲಿ ನೋಡ್ಬೇಕು, -2 ಕೆಳಗಡೆ ಇದೆ, ಇಲ್ಲಿದೆ. ಈಗ ಇದ್ರ ಸ್ಟ್ರೇಟ್ ಅಲ್ಲಿ ಮತ್ತೆ 8 ಸ್ಟ್ರೇಟ್ ಅಲ್ಲಿ. ಈಗ 8 ಗೂ ಸ್ಟ್ರೇಟ್ ಬರಬೇಕು, 2 ಗೂ ಸ್ಟ್ರೇಟ್ ಬರಬೇಕು ಅಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲಿ ಬರುತ್ತದೆ. ಮತ್ತೆ ನೆಕ್ಸ್ಟ್ 3 x ಆಕ್ಸಿಸ್ ಅಲ್ಲಿ 3 ನೋಡ್ಬೇಕು, ಇಲ್ಲಿದೆ 3. ಮತ್ತೆ y ಆಕ್ಸಿಸ್ ಅಲ್ಲಿ ಪಾಸಿಟಿವ್ ಇದೆ 5, ಇಲ್ಲಿ ಮೇಲ್ಗಡೆ ಬರುತ್ತದೆ. ಈಗ 3 ಇಲ್ಲಿದೆ, 5 ಇಲ್ಲಿದೆ y ಆಕ್ಸಿಸ್ ಅಲ್ಲಿ. ಈಗ ಇದು ಸ್ಟ್ರೇಟ್ ಆಗಿ ನೋಡಿದ್ರೆ ಇಲ್ಲೇ ಪಾಯಿಂಟ್ ಬರುತ್ತದೆ. ಈಗ ಈ ಪಾಯಿಂಟ್ ಮೇಲೇನೆ ಇದರದ್ದು ಪಾಯಿಂಟ್ ಬಂದಿದೆ, ಅದಕ್ಕೆ ನಾನು ಇನ್ನೊಂದ್ಸಲ ಇದನ್ನ ರೌಂಡ್ ಮಾಡ್ತಾ ಇದ್ದೀನಿ. ಈಗ ನಾವು ಇದು ಒಂದು ಪಾಯಿಂಟ್, ಇದು ಒಂದು ಪಾಯಿಂಟ್, ಇದರ ಮೂಲಕ ನಾವು ಗೆರೆಗಳನ್ನ ಎಳ್ಕೋಬೇಕು. ಈಗ ಒಂದ್ರ ಮೇಲೆ ಒಂದು 2 ಪಾಯಿಂಟ್ ಇಲ್ಲೇನೆ ಬಂದಿದೆ. ಈ ತರ ನಾವು ಗೆರೆಯನ್ನ ಎಳಿಬೇಕಾಗುತ್ತದೆ. ಈಗ ಇದು ಏನ್ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ ಅಲ್ಲ, ಇದೇ ನಮ್ದು ಸೊಲ್ಯೂಷನ್ ಅಂತ ನಾವು ತಿಳಿದುಕೊಳ್ಳಬೇಕು. ಇದು ಈ ಪಾಯಿಂಟ್ ಅಲ್ಲಿ ಸ್ಟ್ರೇಟ್ ಆಗಿ ನೋಡ್ಬೇಕು. x ಅಂದ್ರೆ ಏನಿದೆ 3 ಇದೆ, ಇದನ್ನ ಇಲ್ಲಿ ಬರೆದುಕೊಳ್ಳೋಣ. y ಅಂದ್ರೆ ಏನಿದೆ 5 ಇದೆ, ಇದೇ ನಮ್ದು ಸೊಲ್ಯೂಷನ್. ಇವಾಗ ಈ ಲೈನ್ ಏನಿದೆಯಲ್ಲ, ಈ ಲೈನ್ ಯಾವ ಇಕ್ವೇಶನ್ ಅಂದ್ರೆ ಇದು, ಅದಕ್ಕೆ ನಾವು ಈ ಇಕ್ವೇಶನ್ ಅನ್ನ ಬರೆದುಕೊಳ್ಳೋಣ. 7x 5y = 46. ಮತ್ತೆ ಈ ಲೈನ್ ಏನಿದೆಯಲ್ಲ ಈ ಇಕ್ವೇಶನ್, ಅದಕ್ಕೆ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. 5x + 7y = 50. ಮತ್ತೆ ಇದು ಪಾಯಿಂಟ್ ಏನಿದೆಯಲ್ಲ 8 - 2. ಈಗ ಈ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕಾಗುತ್ತದೆ. ಈಗ ನಮಗೆ ಸೊಲ್ಯೂಷನ್ ಏನ್ ಸಿಕ್ಕಿದೆ ಅದನ್ನ ಇಲ್ಲಿ ಬರೆದುಕೊಳ್ಳೋಣ. ಸೊಲ್ಯೂಷನ್ ಇಲ್ಲಿ 3, 5 ಸಿಕ್ಕಿದೆ. ಇಲ್ಲಿ x ಅಂದ್ರೆ 3 ಮತ್ತೆ y ಅಂದ್ರೆ ಏನಿದೆ 5 ಇದೆ. ಮತ್ತೆ ನಾವು x ಅಂದ್ರೆ ಏನಂತ ಬರೆದಿದ್ದೇವೆ, ಪೆನ್ಸಿಲ್. 1 ಪೆನ್ಸಿಲ್ದು ಕಾಸ್ಟ್ ಎಷ್ಟಿದೆ 3. ಮತ್ತೆ y ಅಂದ್ರೆ ನಾವು ಏನ್ ಬಂದಿದ್ದೇವೆ 1 ಪೆನ್, ಅಂದ್ರೆ 1 ಪೆನ್ ಕಾಸ್ಟ್ ಎಷ್ಟಿದೆ 5 ರೂಪಾಯಿ. ಅದನ್ನೇ ನಾವು ಇಲ್ಲಿ ಬರೆಯೋಣ. therefore ಕಾಸ್ಟ್ ಆಫ್ 1 ಪೆನ್ಸಿಲ್ = rs 3 rupees. Cost of 1 pen = rs 5. ಈಗ 1 ಪೆನ್ಸಿಲ್ದು ಕಾಸ್ಟ್ ಎಷ್ಟಿದೆ ಮತ್ತು 1 ಪೆನ್ದು ಕಾಸ್ಟ್ ಎಷ್ಟಿದೆ ಅಂತ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ರು. ಇವಾಗ 1 ಪೆನ್ಸಿಲ್ದು ಈಗ ನಮಗೆ ಸೊಲ್ಯೂಷನ್ ಏನ್ ಬಂದಿದೆ ಅಂದ್ರೆ 3, 5 ಬಂದಿದೆ. ಈಗ 1 ಪೆನ್ಸಿಲ್ದು 3 ರೂಪೀಸ್ ಮತ್ತೆ 1 ಪೆನ್ದು 5 ರೂಪೀಸ್. ಈಗ ಈ ತರ ನಾವು ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿಕೊಂಡು ಈ ತರ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಕೋಬೇಕಾಗುತ್ತದೆ. ಈಗ ನಮ್ದು ಕ್ವಶನ್ ನಂಬರ್ 1 ಏನಿದೆಯಲ್ಲ ಪಾರ್ಟ್ 1 ಮತ್ತು ಪಾರ್ಟ್ 2 ಈಗ ಕಂಪ್ಲೀಟ್ ಆಗಿ